ಈ ಮೂರು ಸ್ಟಾಕ್ಸು ನಿಮ್ಮ ಪೋರ್ಟ್ಫೋಲಿಯೋ ಇಲ್ಲ ಅಂದರೆ ಸಖತ್ ರಿಗ್ರೆಟ್ ಪಡ್ತೀರಾ. ಎರಡೇ ವರ್ಷದಲ್ಲಿ ನಿಮಗೆ ಯಾವ ಲೆವೆಲ್ ರಿಟರ್ನ್ಸ್ ಕೊಡುತ್ತೆ ಅಂದರೆ ನಿಮಗೆ ಎಕ್ಸ್ಪೆಕ್ಟೇ ಮಾಡೋಕ್ಕಲ್ಲ ಅಷ್ಟು ರಿಟರ್ನ್ಸ್ ಕೊಟ್ಟಿರುತ್ತೆ. ಸೊ ಇಂಡಿಯಾ ಇವಾಗ ಫೋಕಸ್ ಮಾಡ್ತಿರೋದು ಫಸ್ಟು ರೈಲ್ವೆ. ಸೊ ರೈಲ್ವೆ ಫೋಕಸ್ ಮಾಡ್ತಿದ್ದಾರೆ, ನೆಕ್ಸ್ಟು ಹೌಸಿಂಗು ಮತ್ತು ನೆಕ್ಸ್ಟು ಪವರು, ರಿನ್ಯೂಬಲ್ ಎನರ್ಜಿ ಮತ್ತು ಪವರು. ಸೊ ಈ ಮೂರು ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಈ ಮೂರು ರಿಲೇಟೆಡ್ ಸ್ಟಾಕ್ಸ್ನ ನಾನು ರಿಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಈಗ ನೋಡಿ, ಈ ಸ್ಟಾಕ್ಸ್ನ ಅಬ್ಸರ್ವ್ ಮಾಡಿ ಒಂದು ವರ್ಷದಲ್ಲಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಸ್ಟಾಕ್ ಬಂದು ನಿಮ್ಗೆ ಎಲ್ಲರೂ ಗೊತ್ತಿರೋ ಹಾಗೆ IRFC. ಸೊ IRFC ಆಲ್ಮೋಸ್ಟ್ 200 ಹತ್ತಿರ ಹೋಗಿತ್ತು. ಸೊ ಇವಾಗ ಡಿಸ್ಕೌಂಟ್ ಪ್ರೈಸಲ್ಲಿ ನಿಮಗೆ 140 to 150 ಸೆಗ್ಮೆಂಟಲ್ಲಿ ಸಿಗ್ತಿದೆ. ಸೊ ನೆಕ್ಸ್ಟ್ ಸ್ಟಾಕ್ ಬಂದು ನಿಮಗೆ ಬಜಾಜ್ ಹೌಸಿಂಗ್ ಫೈನಾನ್ಸ್. ಸೊ IPL ಬಿಟ್ಟಿದ ತಕ್ಷಣ ಆಲ್ಮೋಸ್ಟ್ ಎಷ್ಟು ಜನ ಇಂಟ್ರೆಸ್ಟ್ ತೋರಿಸಿದ್ರು ಅಂದರೆ ಅಷ್ಟು ಜನ ಇಂಟ್ರೆಸ್ಟ್ ತೋರಿಸಿದ್ರು. ಸೊ ಇಷ್ಟೊಂದು ಜನ ಇಂಟ್ರೆಸ್ಟ್ ತೋರಿಸಿ ಆಲ್ಮೋಸ್ಟ್ ಬಿಟ್ಟಿದ್ದು ಫಸ್ಟ್ ದಿನವೇ ಆಲ್ಮೋಸ್ಟ್ 160 ಹೊಡೆದ್ಬಿಟ್ಟಿತ್ತು. ಸೊ ಬುಕ್ಕಿಂಗ್ ಪ್ರೈಸ್ ಬಂದು ಫಸ್ಟು ಇನಿಷಿಯಲ್ ಪ್ರೈಸ್ ಪಬ್ಲಿಕ್ ಆಫರಿಂಗ್ ಬಂದು IPO ಅಲ್ಲಿ 70 ರೂಪೀಸಿಂದ 140 ರಪ್ ಅಂತ ಹೋಗಿತ್ತು. ಸೊ ನೆಕ್ಸ್ಟು ಹಂಗೆ ಒಂದು ಎರಡೇ ದಿನದಲ್ಲಿ